ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಂದಿ ಹಿಲ್ಸ್ ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಂದಿ ಹಿಲ್ಸ್ ಬಂದಿದ್ದೀವಿ. ಎಂಟ್ರೆನ್ಸ್ ಇಂದ ಬಂದಿದ ತಕ್ಷಣ ನಮಗೆ 2 ರೂಟ್ ಸಿಗುತ್ತೆ. ಒಂದು ವೆಹಿಕಲ್ಸ್ ಎಲ್ಲ ಹೋಗೋದಕ್ಕೆ, ಮೇಲ್ಗಡೆ ಏನಾದ್ರು ರೂಮ್ ಬುಕ್ ಮಾಡಿದ್ರೆ ವೆಹಿಕಲ್ಸ್ ನ ಅಲೋ ಮಾಡ್ತಾರೆ, ಅಂದ್ರೆ ಕಾರು ಇದೆಲ್ಲ. ಬೈ ವಾಕ್ನು ಹೋಗ್ಬೋದು, ಅಷ್ಟೊಂದು ನೇಚರ್ ಎಲ್ಲ ಎಂಜಾಯ್ ಮಾಡಕ್ಕಾಗಲ್ಲ. ಇನ್ನೊಂದು ರೂಟ್ ಇದೆ, ಸ್ಟೆಪ್ಸ್ ಅಲ್ಲಿ ಹೋಗ್ಬೋದು. ಸ್ಟೆಪ್ಸ್ ಬಂದು 1000 ಇಂದ 1200 ಸ್ಟೆಪ್ಸ್ ಇದೆ. ಬಟ್ ಸ್ಟೆಪ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದು ಪ್ಲೇಸಸ್ ಸಿಗುತ್ತೆ, ನೇಚರ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಈಗ ನಾವು ಸ್ಟೆಪ್ಸ್ ಅಲ್ಲಿ ಹೋಗೋಣ. ಗೈಸ್, ನಂದಿ ಹಿಲ್ಸ್ ಬಂದಿರೋರು ಯಾರೇ ಆದ್ರೂ ಈ ಕಲ್ಯಾಣಿನ ನೋಡಿರ್ತೀರಾ. ಇದನ್ನ ಅಮೃತ ಸರೋವರ ಹಾಗೂ ಪುಷ್ಕರ್ಣಿ ಅಂತ ಕರೀತಾರೆ. ಇದು ಚೋಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳ್ತಾರೆ. ಇದು ಸ್ಟೆಪ್ಸ್ ಬಂದು 32 ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ. ಕೆಳಗಡೆ ಹೋಗ್ತಾ ಒಂದು ಟೆಂಪಲ್ ಸಿಗುತ್ತೆ. ಸ್ಟೆಪ್ಸ್ ಕೆಳಗಡೆ ಹೋಗ್ತಾ ಇದರ ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಈ ಸ್ಟೆಪ್ಸ್ ನ ಬಂದು ಕಪ್ಪು ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಎಂದು ಹೇಳ್ತಾರೆ. ಬನ್ನಿ ಮುಂದೆ ಹೋಗೋಣ. ಕವಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ನಾವು ಎಂಟ್ರೆನ್ಸ್ ಇಂದ ಬಂದಿದ ತಕ್ಷಣ ಈ ಟೆಂಪಲ್ ಸಿಗುತ್ತೆ. ಈಗ ಈ ಟೆಂಪಲ್ ಓಪನ್ ಆಗಿದೆಯಾ ಇಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ. ಫ್ರೆಂಡ್ಸ್, ಇದು ಬಂದು ಈ ಬಿಲ್ಡಿಂಗು ಟಿಪ್ಪು ಸುಲ್ತಾನ್ದು ಸಮ್ಮರ್ ಗೆಸ್ಟ್ ಹೌಸ್ ಅಂತೆ. ಮುಂದೆ ಹೋಗೋಣ. ಮುಂದೆ ಹೋದ್ರೆ ದೇವಸ್ಥಾನ ಸಿಗುತ್ತೆ. ನಂದಿ ಹಿಲ್ಸ್ ಬರ್ತಾರೆ, ಬರೋರೆಲ್ಲ ಪ್ಲಾಸ್ಟಿಕ್ ನ ಎಲ್ಲ ತಗೊಂಡ್ಬಂದು ಇಲ್ಲೇ ಬಿಸಾಕ್ತಾರೆ. ನಮ್ಮ ಪರಿಸರನ ನಾವೇ ಹಾಳು ಮಾಡ್ಕೊಂಡಂಗಿರುತ್ತೆ. ಸೊ ಯಾರೇ ಆದ್ರೂ ಬಂದವರು ಪ್ಲಾಸ್ಟಿಕ್ ಏನಾದ್ರು ತಗೊಂಡ್ಬಂದ್ರೆ ಅದನ್ನ ತಗೊಂಡೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ. ಯಾರು ಇಲ್ಲಿ ತಗೊಂಡ್ಬಂದು ಹಾಕಕ್ ಹೋಗ್ಬೇಡಿ. ನೋಡಿ ಗೈಸ್, ದೇವಸ್ಥಾನ ಬಂದು ಇದೇನೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಪ್ಲೇಸ್ ಅಂತೂ ಸಖತ್ತಾಗಿದೆ. ಇಲ್ಲಿಂದ ವ್ಯೂ ನೋಡೋದಕ್ಕೆ. ನೋಡಿ ಆ ಕಡೆ ಎಲ್ಲ ದೇವಸ್ಥಾನ ಓಪನ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇದ್ರ ಹಿಸ್ಟ್ರಿನೂ ಇಲ್ಲಿ ಹಾಕಿದ್ದಾರೆ ನೋಡಿ. ಬಂದವ್ರು ಯಾರೇ ಆದ್ರೂ ಇಲ್ಲಿ ಬಂದು ನೋಡ್ಬೋದು. ದೇವಸ್ಥಾನ ಕ್ಲೋಸ್ ಇದೆ ಫ್ರೆಂಡ್ಸ್. ಅಲ್ಲೇನೋ ಕೆಲಸ ನಡೀತಾ ಇದೆ, ಸೊ ಓಪನ್ ಇಲ್ಲ. ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ ಬನ್ನಿ. ಪ್ರಿಯಾಂಕಾ ಮೇಡಮ್, ಯಾವ್ದೋ ಹೊಸ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದೀರಾ? ಹಾಗೇನಿಲ್ಲ, ಸ್ಟೆಪ್ಸ್ ಇಂದ ನಡ್ಕೊಂಡ್ ಬಂದ್ರೆ ರೈಟ್ ಸೈಡ್ ಅಲ್ಲಿ ಒಂದು ಫಸ್ಟ್ ಪ್ಲೇಸ್ ಸಿಗುತ್ತೆ. ಏನು ಅನ್ನೋದು ನನಗೂ ಗೊತ್ತಿಲ್ಲ, ಬನ್ನಿ ನೋಡೋಣ. ಏನಿರ್ಬೋದು ಪ್ರಿಯಾಂಕಾ ಮೇಡಮ್? ಯಾರಿಗೇನ್ ಗೊತ್ತು, ನೋಡ್ಬಿಟ್ಟು ಹೇಳ್ತೀರಾ? ಇಲ್ಲೇನೋ ಒಂದು ಬಾವಿ ತರ ಕಾಣಿಸ್ತಿದೆ. ಐ ಥಿಂಕ್ ಮೇಲ್ಗಡೆಯಿಂದ ನೀರ್ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಅವಾಗೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನೀರ್ನ ಈ ತರ ಮಾಡಿರಬಹುದು. ಅವಾಗಿನ್ ಗೊತ್ತಿಲ್ಲ, ಇವಾಗ ಮಾತ್ರ ಎಲ್ಲಾ ಗಲೀಜ್ ನೀರು ಬಂದು ಇಲ್ಲಿ ಸ್ಟೋರ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದ್ರಲ್ಲೂ ನಮ್ ಜನಗಳಂತೂ ಪ್ಲಾಸ್ಟಿಕ್ ಬಾಟಲ್ಸ್, ಲೇಸು, ಕುರ್ಕುರೆ ಎಲ್ಲ ಇಲ್ಲೇ ಬಿದ್ದಿದೆ. ತುಂಬಾ ಚೆನ್ನಾಗೇ ಇಟ್ಕೊಂಡಿದ್ದಾರೆ. ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಏನಾಗುತ್ತೋ ಬಿಡುತ್ತೋ, ನೀರಿಲ್ದೇ ಇರೋ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಅನಿಮಲ್ಸ್ ಇದು ಹೆಲ್ಪ್ ಆಗ್ಬೋದು ಅನ್ಕೊಂತೀನಿ. ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ, ಯಾಕಾಗಲ್ಲ. ಏನಂತಂದ್ರೆ ನಾವೇ ಇದಕ್ಕೆಲ್ಲ ತಗೊಂಡ್ಬಂದು ಪ್ಲಾಸ್ಟಿಕ್ ಅದು ಇದು ಎಲ್ಲದನ್ನು ಹಾಕ್ತಿದೀವಿ. ಸೊ ತಗೊಂಡ್ಬರೋದು ತಪ್ಪಲ್ಲ, ತಗೊಂಡ್ಬಂದಿರೋದನ್ನ ವೇಸ್ಟ್ ಆಗಿರೋದನ್ನ ಹೋಗ್ಬಿಟ್ಟು ಡಸ್ಟ್ಬಿನ್ ಹಾಕ್ಬೋದಲ್ವಾ. ಸೊ ಯಾರೇ ಆದ್ರೂ ಪ್ಲಾಸ್ಟಿಕ್ ನ ಎಲ್ಲ ತಗೊಂಡ್ ನೋಡಿ ಗಾಯ್ಸ್, ನಿಮ್ ಬ್ಲಾಗರ್ ಹೇಳ್ತಾ ಇದಾರೆ ಏನಂತ, ನಾವೇ ಎಲ್ಲ ಗಲೀಜ್ ಮಾಡ್ತಾ ಇದೀವಿ ಹಾಗೆ ಹೀಗೆ ಅಂತ. ನೋಡಿ, ಕೇಸ್ ಹಾಕಂಗಿದ್ರೆ ಹಾಕ್ಬಿಡಿ ಇವ್ರ ಮೇಲೆ, ಹಾಕ್ಬಿಡಿ. ಸೊ ಪ್ಲಾಸ್ಟಿಕ್ ಹಾಕಿದ್ರು ಓಕೆ, ಬಿಯರ್ ಬಾಟಲ್ಸ್ ನ ಹಾಕಿದ್ದಾರೆ ನೋಡಿ. ಇಲ್ಲೇ ಬರ್ತಾರೆ, ಡ್ರಿಂಕ್ಸ್ ನ ಮಾಡ್ತಾರೆ, ಬಾಟಲ್ಸ್ ನ ತಗೊಂಡ್ಬಂದು ಎಲ್ಲದನ್ನು ಇಲ್ಲೇ ಹಾಕ್ತಾರೆ. ಒಂಚೂರು ಸೆನ್ಸ್ ಇರಲ್ಲ ನಮ್ ಜನ. ಅಲ್ಲ ಮೇಡಮ್, ನನ್ಗೊಂದು ಅರ್ಥ ಆಗಿಲ್ಲ. ಪ್ಲಾಸ್ಟಿಕ್ ಹಾಕಿದ್ರು ಓಕೆ ಅಂತೆ, ಬಿಯರ್ ಬಾಟ್ಲ್ ಹತ್ರ ನೀವು ಇದನ್ ಮಾಡ್ತಾ ಇದೀರಾ? ಎಲ್ಲಾನು ತಪ್ಪೇ ಅಲ್ವಾ? ಬಂದು ಇಲ್ಲಿ ಕುಡಿಯೋದು ಅದು ಇದು ಎಲ್ಲ ಮಾಡ್ತಾರೆ. ಎಷ್ಟೊಂದ್ ಜನ ಎಂಜಾಯ್. ಓಕೆ, ನೀವ್ ಹೇಳೋ ಪ್ರಕಾರ ಒಂದ್ ಪಾಯಿಂಟ್ ಇರ್ಬೋದೇನೋ, ನಾನು ತಗೊಂತೀನಿ. ಪ್ಲಾಸ್ಟಿಕ್ ಬಾಟ್ಲು ಅಟ್ಲೀಸ್ಟ್ ಅದು ಗ್ಲಾಸ್ ಎಲ್ಲ ಒಡೆದೋಗಲ್ಲ, ಅನಿಮಲ್ಸ್ಗೆ ಅದು ಇಂಜೂರ ಏನು ಇದಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ಮೇ ಬಿ ನೀವು ಆ ಪಾಯಿಂಟ್ ಇಂದ ಯೋಚನೆ ಮಾಡಿರ್ಬೋದು. ಓಕೆ, ಎಲ್ಲಾನು ತಗೊಳ್ಳೋಣ. ನೋಡಿ, ನೇಚರ್ನ ಆದಷ್ಟು ಸುರಕ್ಷಿತವಾಗಿಡೋದಕ್ಕೆ ಟ್ರೈ ಮಾಡಿ. ನೀವು ಅದನ್ನ ಎಷ್ಟು ಚೆನ್ನಾಗಿ ಇಡ್ತೀರೋ ಅಷ್ಟೇ ಚೆನ್ನಾಗಿ ನೇಚರ್ ನಮಗ್ ಕೊಡುತ್ತೆ ಸುಂದರವಾದ ಒಂದು ತಾಣನ. ಹಲೋ ಪ್ರಿಯಾಂಕಾ ಮೇಡಮ್, ಇವತ್ತು ನಿನ್ಗೊಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಹೆಂಗಿರುತ್ತೆ ಅಂದ್ರೆ, ಅಷ್ಟು ಈಸಿ ಆಗಿರೋ ಪ್ಲೇಸ್ ಇನ್ನೊಂದ್ ಕಡೆ ಇರಲ್ಲ. ಸಖತ್ತಾಗಿ ಎಂಜಾಯ್ ಮಾಡಬಹುದು.
ಜಿಪ್ ಲೈನ್ ಇರುತ್ತೆ, ಅದು ಇದಿರುತ್ತೆ ಅಂತ, ಗೇಮ್ ಇರುತ್ತೆ ಅಂತ ಕರ್ಕೊಂಡ್ ಬರ್ಬಿಟ್ಟು ನಂದಿ ಮುಂಚೆ ನೀವು steps ನಂದಿ ಹತ್ತಿಸ್ತಾ ಇದ್ದೀರಾ? ಬೆಟ್ಟನೇ ನೋಡಿಲ್ಲ, ಅವನ ಹತ್ರ ಮಾತಾಡ್ತಿದ್ದೀರಾ. ನಿಮ್ಗೆ ನಡಿಯಕ್ ಆಗ್ತಿಲ್ಲ ತಾನೆ? ನಾನ್ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದೀನು. ನಿಮ್ಗೆ ಆಲ್ರೆಡಿ ವಯಸ್ಸಾಗೋಯ್ತು. ಅಂಬಿ ನಿನ್ ವಯಸ್ಸಾಗೋಯ್ತಲ್ಲೋ ಅಂತ ಅಂಬರೀಷ್ಗೆ ಹೇಳಿ ಮೂವಿನೇ ತೆಗೆದ್ಬಿಟ್ರು. ಹಾ, ಅದೇ ತರ ನಮಗೂ ವಯಸ್ಸಾಯ್ತು ಮೇಡಮ್, ವಯಸ್ಸು ಬರಲ್ಲ, ವಯಸ್ಸಾದ್ಮೇಲೆ ವಯಸ್ಸಾಯ್ತು ಅಂತ ಒಪ್ಕೊಳ್ಳೇಬೇಕು. ಏನ್ ಗೊತ್ತಾ, ಆ ಮರ ಹತ್ತದ್ರೆ ನಾನು ಈಗ್ಲೇ ನಿಮ್ಗೆ 1000 ರೂಪೀಸ್ ಕೊಡ್ತೀನಿ. ಮರ ಹತ್ತಿದ್ರೆ? ಮರ ಹತ್ತದ್ರೆ. ಹತ್ತಿಲ್ಲ ಅಂದ್ರೆ ಕೊಡಲ್ಲ. ಮರ ಹತ್ತಕ್ ನಾನ್ ಕೋತಿ ಅಲ್ಲ ಮೇಡಮ್, ಕೋತಿಗಳು ಬೇಜಾನಿದೆ ಇಲ್ಲಿ. ನಾನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ. 50,000 ಕ್ಯಾಶ್ ಇಲ್ಲೇ ಕೊಡಿ. ಮರ ಹತ್ತಕ್ಕೆ 50,000 ಕೊಡ್ಬೇಕಾ ನಾನು? ಚಾಲೆಂಜ್ ಯಾವ್ದಾದ್ರೆ ಏನ್ ಮೇಡಮ್, ಬಿಡ್ಡಿಂಗ್ ನಮ್ದು. ಬಿಡ್ಡಿಂಗ್ ತುಂಬಾ ಇಂಪಾರ್ಟೆಂಟ್. ಎಷ್ಟ್ ಬಿಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಮಾಡಿ, ನಮ್ ಲೈಫ್ ನ ರಿಸ್ಕ್ ತಗೋತಾ ಇದೀವಿ. ಎಲ್ಲಾ ಪ್ಲೇಸಸ್ ಕವರ್ ಮಾಡ್ಬೇಕು. ನಾವೀಗ 2 ಪ್ಲೇಸಸ್ ಏನೋ ಕವರ್ ಮಾಡಿದೀವಿ ಅಷ್ಟೇನೆ. ಇನ್ನೂ ಬೇಜಾನ್ ಪ್ಲೇಸಸ್ ಇದೆ. ನನ್ನ ಫೋನ್ ಅಲ್ಲೂ ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗು ಚಾರ್ಜು ಇಲ್ಲ, ಅದನ್ನು ಖಾಲಿ ಆಗ್ತೈತೆ. ಮೆಟ್ಲ ಹತ್ತಕ್ ಆಗ್ದಿರಾ ಉಸಿರು ಏರ್ ಇಳಿತಾ ಆಗಿ ಮಾತಾಡಕ್ಕೂ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ. ಅದನ್ನ ಒಪ್ಕೊಳ್ಳಿ. ಗರ್ಲ್ಸ್ ತುಂಬಾ ಮೇಂಟೈನ್ ಮಾಡ್ತಾರೆ ಗಾಯ್ಸ್. ನಾವು ಹುಡುಗರು ಒಪ್ಕೊಬಿಡ್ತೀವಿ. ಸುಸ್ತಾಗ್ತಾ ಇದ್ರೆ ಸುಸ್ತಾಗ್ತಿದೆ, ಆಗ್ತಿಲ್ಲ, ಇವೆಲ್ಲ ಒಪ್ಕೊಬಿಡ್ತೀವಿ. ಪಾಪ ಸ್ಪೀಡ್ ಇನ್ಕ್ರೀಸ್ ಆಗೋಯ್ತು. ಹತ್ತಿ ಮೇಡಮ್. ಹಾ, ಹಂಗಂದ್ರೆ ಅವ್ರಿಗಿರೋ ಕೆಲ್ಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಡೈಲಿ ನಂದಿ ಹಿಲ್ಸ್ಗೆ ಬಂದ್ಬಿಟ್ಟು ಹತ್ತಿ ಇಳಿಬೇಕಾ ಡೈಲಿ? ನೋಡಿ ಪಾಪ ಅವ್ರು ಏನ್ ಅರ್ನ್ ಮಾಡ್ತಾರೆ ಮಂತ್ಲಿ, ಆ ಅಮೌಂಟ್ ನ ಅವ್ರಿಗೆ ಹಾಕ್ಬಿಡಿ. ಅವ್ರು ಡೈಲಿ ಬಂದ್ಬಿಟ್ಟು ಕಾಣಿಸ್ಬಿಡ್ತಾ ಎಂಡು. ಫೈನಲಿ ಕ್ಯಾಮ್ರಾಗೆ ಕಾಣಿಸಿಲ್ವಲ್ಲ ಮೇಡಮ್? ಓ, ಯಾವ್ದೋ ಟಾಪಲ್ಲಿ ಕಾಣಿಸು, ಅದೇ ಎಂಡ್ ಅಂತೆ ಗಾಯ್ಸ್. ಈ ಟೆಂಪಲ್ 600 ವರ್ಷದ್ದು ಹಳೆ ಟೆಂಪಲ್ ಅಂತೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಆಕ್ಚುಲಿ ಟೆಂಪಲ್ ಕ್ಲೋಸ್ ಆಗಿದೆ, ಓಪನ್ ಇಲ್ಲ. ದೇವ್ರ ನಮಸ್ಕಾರ ಮಾಡ್ತೀನಿ. ಕಲಿಯುಗದಲ್ಲಿ ದೇವ್ರ ಭಕ್ತಿ ಜಾಸ್ತಿ ಅಂತ ಟೆಂಪಲ್ ಕ್ಲೋಸ್ ಆಗಿದೆ. ವಿಘ್ನ ನಿವಾರಕ, ಗಣೇಶ, ವಿನಾಯಕ, ಹಲವಾರು ಹೆಸರುಗಳಿಂದ ಕರೆಯುವಂತ ನಮ್ ಗಣೇಶನ್ಗೆ ಒಂದು ದೊಡ್ಡ ನಮಸ್ಕಾರ. ನೀವು ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಈ ಕಡೆ ಕ್ಲೋಸ್ ಆಗಿದೆಯಲ್ಲ, ಫಸ್ಟ್ ಈ ಕಡೆಯಿಂದ ಎಂಟ್ರಿ ಏನಾದ್ರು ಇತ್ತಾ ಏನು, ಅಥವಾ ಬ್ಯಾಕ್ ಗೇಟ್? ಮೊದ್ಲಿತ್ತು ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಸೊ ಇವಾಗ ಮೇನ್ ಎಂಟ್ರಿ ಬಂದು ಆ ಕಡೆ ಇದೆ. ಇದ್ರ ಬಗ್ಗೆ ನಿಮ್ಗೇನಾದ್ರು ಹಿಸ್ಟ್ರಿ ಗೊತ್ತಿದ್ಯಾ ಮನೆಯವರ? ಹಿಸ್ಟ್ರಿ ಏನು ಗೊತ್ತಿಲ್ಲ. ಹೊಟ್ಟೆ ಹಸಿದ್ರೆ ಏನಾದ್ರು ಕುಡಿಬೇಕನ್ಸಿದ್ರೆ ನಂದಿನಿ ಡೈರಿ ಇದೆ, ಬಂದ್ಬಿಟ್ಟು ಇಲ್ಲಿ ತಗೊಳ್ಳಿ. ಟೆಂಪಲ್ ಬಗ್ಗೆ ಏನಾದ್ರು ಮಾತಾಡಿ ಅಂತಂದ್ರೆ ತಿನ್ನೋದ್ರ ಬಗ್ಗೆ ಮಾತಾಡ್ತೀರಾ? ಯಪ್ಪ, ಟೆಂಪಲ್ ಬಗ್ಗೆ ಮಾತಾಡಕ್ಕೆ ಮಹಾಜ್ಞಾನಿಗಳಾದ ಪ್ರಿಯಾಂಕಾ ಮೇಡಮ್ ಅವ್ರು ಇದಾರೆ, ಅವ್ರು ಮಾತಾಡ್ತಾರೆ. ಹೌದಾ? ನಮಗಷ್ಟು ಜ್ಞಾನನೂ ಇಲ್ಲ, ಬುದ್ಧಿನೂ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಇದು ಏನ್ ಕಟ್ಟಿದಾರೋ ಇದೇ ಬೆಟ್ಟದ್ದು ಕಲ್ಲು ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಅದು ನನಗ್ ಗೊತ್ತಿಲ್ಲ. ನೋಡಿ, ಕೆಳಗಡೆಯಿಂದ ಅಂತೂ ಎತ್ಕೊಂಡ್ ಬರಕ್ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇದೇ ಬೆಟ್ಟದ್ದು ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ ಅಂತ ನನ್ಗನ್ಸುತ್ತೆ. ನಾನು ಇದನ್ನ ನಿರ್ದಿಷ್ಟವಾಗಿ ಹೇಳಕ್ ಬರಲ್ಲ, ಬಿಕಾಸ್ ಹೇಗ್ ಕನ್ಸ್ಟ್ರಕ್ಟ್ ಆಗಿದೆಯೋ ಅದು ಗೊತ್ತಿಲ್ದಿರ ಮಾತಾಡಬಾರ್ದು. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ. ಯೋಗಾನಂದೀಶ್ವರ ಸ್ವಾಮಿ ದೇವಾಲಯ, ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ತಾಲೂಕು, ಜಿಲ್ಲೆ. ಓಕೆ, ಮಾತಾಡೋಣ. ಫಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡ್ ಬರೋಣ.
ಔಟ್ ಸೈಡ್ ಎಷ್ಟೇ ಶೆಕೆ ಇದ್ರು ಎಷ್ಟೇ ಬಿಸಿಲಿದ್ರು ಇಲ್ಲಿ ಮಾತ್ರ ತಣ್ಣಗಿರುತ್ತೆ ಅಲ್ವಾ. ಕಲ್ಲಿನ ಮಹಿ ದುಡ್ಡು ಮಾಡೋದಕ್ಕೆ ಅಂತ ಅನ್ಕೊಂಬಿಟ್ಟಿಗ ಅವ್ರಿಗೂ ₹1 ಬರ್ತಾವ. ಸರ್ವಜ್ಞನ ವಚನಗಳು ಅಂಗಕ್ಕಲ್ಲ ಲಿಂಗಕ್ಕೆ. ಲಿಂಗಕ್ಕೆ ಕಡೆಯಲ್ಲಿ ಲಿಂಗದಡೆಯಲ್ಲಿ ಲಿಂಗದೋಳು ಜಗವು ಅಡಗಿಹುದು ಲಿಂಗವನು ಇಂಗಿದವರುಂಟೆ ಸರ್ವಜ್ಞ. ವಾ, ಕನ್ನಡ ಓದೋದು ಪ್ರಾಕ್ಟೀಸ್ ಮಾಡ್ಬೇಕು. ಕನ್ನಡನೇ ಮರ್ತೋಗ್ಬಿಟ್ಟಿದೀವಿ. ಸರ್ವಜ್ಞನ ವಚನಗಳು ಎಷ್ಟು ಕೇಳ್ತಾ ಇದ್ವಿ ಅಂದ್ರೆ ಅವಾಗ ಒಂದೂ ನೆನಪಿಲ್ಲ ಇವಾಗ. ಫೈನಲಿ ಕಲ್ಯಾಣಿ. ಇದು ಜಗತ್ನಲ್ಲೇ ಅತ್ಯಂತ ದೊಡ್ಡದಾದ ಸ್ಕೈ ವಾಕ್ ಅಲ್ಲ, ಇದು ನಂದಿ ಹಿಲ್ಸ್ ಇರೋ ಸ್ಕೈ ವಾಕ್. ಪಾಪ ಯಾರಿಗೂ ಗೊತ್ತೇ ಇರ್ಲಿಲ್ಲ, ನೀವೇ ತಿಳಿಸ್ಬೇಕಿದನ್ನ. ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್, ಏನೋ ಗೊತ್ತಿದಷ್ಟು ಹೇಳ್ದೆ ಅಷ್ಟೇ. ಸದ್ಯದಲ್ಲೇ ನಮ್ ಪ್ರಿಯಾಂಕಾ ಮೇಡಮ್ ಅವರು ಸ್ಕೈ ವಾಕ್ ಮೇಲೆ ಹೋಗ್ತಾ ಇದಾರೆ. ನೀವ್ ಇದನ್ನ ನೋಡ್ತೀರಾ, ನೋಡಿ ಪುಣ್ಯ ಕಟ್ಕೊಳ್ಳಿ. ಕಮಾನ್ ಮೇಡಮ್, ಯು ಕ್ಯಾನ್ ಡೂ ಇಟ್ ಮೇಡಮ್. ಓನ್ಲಿ 1 2 3 4 ಸ್ಟೆಪ್ಸ್ ಇದೆ ಮೇಡಮ್. ಕಮಾನ್ ಮೇಡಮ್. 1000 ಸ್ಟೆಪ್ಸ್ ನ ಹತ್ಕೊಂಡ್ ಬಂದಿದೀನಿ, ಅದು ಕಷ್ಟ ಆಗ್ಲಿಲ್ಲ. ಈ 4 ಸ್ಟೆಪ್ಸ್ ಏನ್ ನನ್ಗದೆಲ್ಲ. 4 ಮೆಟ್ಟಿಲುಗಳನ್ನು ಹತ್ತಿದ ಏಕೈಕ ಸಾಧಕಿ, ನಂದಿ ಬೆಟ್ಟದ ಸ್ಕೈ ವಾಕ್ ನ ಸಾಧಕಿ ಮಿಸ್ ಲಂಚ್ ಮಾಡೋಣ ಅವರು. ನೋಡಿ, ತಿನ್ನೋದಕ್ಕೆ ಏನಾದ್ರು ಕೊಡ್ಸಿ ಅಂತಂದ್ರೆ ಅದ್ರ ಬಗ್ಗೆ ಏನು ಮಾತಾಡಲ್ಲ ಇವರು. ಅಲ್ಲಿ ಲಂಚ್ ಮಾಡೋಣ ಅಂತ ಹೇಳ್ತಿದೀನಿ, ಕರ್ಕೊಂಡ್ ಹೋಗಲ್ಲ ಅವರು. ಲಂಚ್ ಮಾಡೋದಕ್ಕೆ ಹೋಟೆಲ್ಗೆ ಏನಕ್ಕೆ ಹೋಗ್ಬೇಕು ಮೇಡಮ್? ಮತ್ತೆ ಹಸುಗಳೆಲ್ಲ ಅಲ್ಲಿರೋ ಹುಲ್ನೇ ತಿನ್ನುತ್ತೆ. ನನ್ ಕೇಳಿದ್ದು ಆ ರೆಸ್ಟೋರೆಂಟ್ ಅಲ್ಲಿ ಹೋಗ್ಬಿಟ್ಟು ತಿನ್ನೋಣ ಅಂತ. ನಾನು ಹೇಳಿದ್ದು ಹಸುಗಳು ಹುಲ್ಲೆ ತಿನ್ನುತ್ತೆ ಅಂದ್ರೆ ನೀವು ಹಸು ಅಂದ್ರೆ ನಾನೇನ್ ಹಸುನಾ? ಓ, ನೀವು ಹ್ಯೂಮನ್? ನಂಗೆ ಗೊತ್ತಿರ್ಲಿಲ್ಲ. ಇಲ್ಲಿಂದ ನೋಡೋದಕ್ ಸಖತ್ತಾಗಿದೆಯಲ್ಲ ಪ್ಲೇಸು. ಪ್ರಿಯಾಂಕಾ ಮೇಡಮ್, ನಿಮ್ ಮೊಬೈಲ್ ನ ಹಿಂಗೆ ಇವಾಗ ಬಿಸಾಕ್ಬಿಟ್ರೆ ಏನು ಅನ್ನಲ್ಲ ಅಲ್ವಾ? ನಾನು ಏನ್ ಹೊಸ ಮೊಬೈಲ್ ಕೊಡಿಸ್ತೀರಾ ಅಷ್ಟೇ. ಹೊಸ ಮೊಬೈಲಾ? ನನಗೆ ಈ ಪ್ಲೇಸ್ ಈಗ ನೋಡ್ತಿದ್ರೆ ಸಮುದ್ರದ ತರ ಕಾಣಿಸ್ತಾ ಇದೆ. ನಿಮ್ಗೆ ಹೇಗ್ ಅನಿಸ್ತಿದೆ? ನನಗ್ ಸಮುದ್ರದ ತರ ಕಾಣಿಸ್ತಾ ಇಲ್ಲ, ಭೂಮಿ ತರನೇ ಕಾಣಿಸ್ತಾ ಇದೆ. ಎಂಡೆ ಇಲ್ಲ ನೋಡಿ. ಇಲ್ಲಿ ಫುಲ್ ನೀರ್ ತುಂಬ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ನೀರ್ ಎಲ್ಲಿ ಇರಲ್ವೋ ಅಲ್ಲಿ ಬಂದು ನಿಂತ್ಕೊಂತೀನಿ. ಎಂತ ಟ್ರಿಕ್ಕಿ ಕ್ವಶನ್ಸ್ ಕೇಳ್ತೀರಾ ಪ್ರಿಯಾಂಕಾ ಮೇಡಮ್ ನೀವು? ತಲೆನೇ ಕೆಲಸ ಮಾಡ್ತಿಲ್ಲ, ಯಾಕೋ ಗೊತ್ತಿಲ್ಲ. ಸರಿಯಾಗಿ ಮಾತಾಡಕ್ಕೂ ಆಗ್ತಿಲ್ಲ ಇವತ್ತು. ತಲೆ ಏನು ಕೆಲಸ ಮಾಡ್ಬೇಕು ಪ್ರಿಯಾಂಕಾ ಮೇಡಮ್? ಬ್ರೈನ್ ಕೆಲಸ ಮಾಡ್ಬೇಕು. ಏನೋ ಆಗಿದೆ. ಏನ್ ಗೊತ್ತಾ ಇವತ್ತು? ಹೇಳಿ. ಏನ್ ಗೊತ್ತಾ ಫ್ರೆಂಡ್ಸ್, ಮೈಕ್ 2 ಸಲ ಬೆಳೆಸ್ಕೊಂಡ್ ಬಂದಿದೀನಿ, ಅದಕ್ಕೂ ಬೈಸ್ಕೊಂಡೆ. ಹೆಣ್ಮಕ್ಳ ಜೊತೆ ಬಂದ್ರೆ ಗಂಡ್ಮಕ್ಳ ಅವಸ್ಥೆ ಬರೀ ಅಸಿಸ್ಟೆಂಟ್ ಗಳಾಗ್ಬಿಡ್ತೀವಿ. ಬ್ಯಾಗ್ ಹಿಡ್ಕೊ, ಪರ್ಸ್ ಹಿಡ್ಕೊ. ಎಲ್ರು ಈ ಪ್ಲೇಸ್ಗೆ ಮಾರ್ನಿಂಗ್ ಸನ್ರೈಸ್ ನೋಡಕ್ ಬರ್ತಾರೆ. ನಾನ್ ಮಾತ್ರ ಸನ್ಸೆಟ್ ಟೈಮಲ್ಲಿ ಬಂದಿದ್ದೀನಿ. ಸನ್ಸೆಟ್ ನೋಡಕ್ ಚೆನ್ನಾಗೇ ಇದೆ. ಅದೇ ಬೆಂಗಳೂರು, ಅದೇ ಜೀವನ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಅದೇ ವೀಕೆಂಡ್ಸು, ವೀಕ್ ಡೇಸ್ ಅಲ್ಲಿ ಯಾವಾಗಾದ್ರೂ ಬಂದು ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಒಂದ್ 5 ನಿಮಿಷ ಈ ಫೋನು ಅದು ಇದು ಎಲ್ಲಾ ಸೈಡ್ಗೆ ಇಟ್ಬಿಟ್ಟು ನಾನು ನೆಮ್ಮದಿಯಿಂದ ಒಂದ್ ಸ್ವಲ್ಪ ಕೂತ್ಕೊಂತೀನಿ. ಅದಕ್ಕೆ ಹೇಳ್ತಾ ಇದೀನಿ, ಫೋನ್ ಇವಾಗೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದ್ 10 ಮಿನಿಟ್ಸ್ ನೆಮ್ಮದಿಯಿಂದ ಕೂತ್ಕೊಂಡು ವ್ಯೂನ ನೋಡಿ ಎಂಜಾಯ್ ಮಾಡ್ತೀನಿ. ಫೈನಲಿ ಸನ್ಸೆಟ್ ಆಗ್ತಾ ಇದೆ. ಕಾಣಿಸ್ತಿದ್ಯಾ? ನಿಮ್ಗೆ ಕಾಣಿಸ್ತಿದ್ಯೋ ಅಲ್ವೋ ಗೊತ್ತಿಲ್ಲ. ಇದಕ್ಕಂತೂ ಕ್ಲೀನಾಗಿ ಕಾಣಿಸ್ತೈತೆ ಯಾರ ಹತ್ರ ಏನಿದೆ ಅನ್ನೋದು. ಹೋಗ್ತಾ ಏನಾದ್ರೂ ಸ್ನಾಕ್ಸ್ ತಿನ್ಕೊಂಡು ಹೋಗ್ಬೇಕು. ತುಂಬಾ ಹೊಟ್ಟೆ ಹಸಿತೈತೆ. ಇವ್ರು ಏನ್ ಕೊಡಿಸ್ತಾರೋ ನೋಡ್ಬೇಕೀಗ.
ಕೊಡ್ಸೋಣ ಅನ್ಕೊಂಡೆ, ಒಂದು ಸ್ನೇಕ್ ಸಿಗ್ತಾ ಇಲ್ಲ ಇಲ್ಲಿ. Lizard ನಾನ್ ಸ್ನೇಕ್ಸ್ ನ ಕೇಳಿಲ್ಲ, ಸ್ನಾಕ್ಸ್ ಕೇಳ್ದೆ. ನಂದಿ ಬೆಟ್ಟದಲ್ಲಿ ತುಂಬಾ ಪ್ಲೇಸಸ್ ಇದೆ. ಬಂದ್ರೆ ಒನ್ ಡೇ ಬೆಳಗ್ಗೆನೆ ಬರ್ಬೇಕು, ಈವ್ನಿಂಗ್ ವರ್ಗು ಎಲ್ಲಾ ಪ್ಲೇಸಸ್ ನ ಕವರ್ ಮಾಡಿ ಹೋಗ್ಬೋದು. ಅಂದ್ರೆ ಬೆಳಗ್ಗೆ ಸನ್ರೈಸ್ ಬಂದು ಸನ್ಸೆಟ್ ಆಗೋವರೆಗೂ ಇರಬಹುದು. ಹಾಗೇನೆ ಮಧ್ಯದಲ್ಲಿ ಎಲ್ಲಾ ಪ್ಲೇಸಸ್ ಅನ್ನು ಕವರ್ ಮಾಡಬಹುದು. ಇವತ್ತು ನನಗಂತೂ ನಿಜವಾಗ್ಲೂ ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ರೀಸನ್ ಏನಂತಂದ್ರೆ ನಾನ್ ಬಂದಿದ್ದೆ ಲೇಟ್. ನೋಡಿ ನಮ್ ಪ್ರಿಯಾಂಕಾ ಮೇಡಮ್ ಅವರು, ನೀವೆಲ್ಲರೂ ಬರ್ತೀನಿ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಂದಿ ಹಿಲ್ಸ್ಗೆ ಕಳ್ಸಿಕೊಟ್ಟು ವಾಪಸ್ ಕರ್ಸ್ಕೊತಾರಂತೆ. ಫ್ರೀ ಆಫ್ ಕಾಸ್ಟ್ ಅಂತೆ ನೋಡಿ. ನೀವೇ ಸಿದ್ದರಾಮಯ್ಯ ಫ್ರೀ ಆಗಿ ತಾನೇ ಬಸ್ಸಸ್ ಕೊಟ್ಟವ್ರೆ ಹುಡುಗಿರ್ಗೆ. ಬಂದ್ವಿ ಇದನ್ನ ನೋಡ್ಬೇಕು ಅಂತ, ಬಟ್ ಎಲ್ಲದನ್ನು ಕ್ಲೋಸ್ ಮಾಡವ್ರೆ. ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಜನ ಏನಿಲ್ಲ, ನಾನೇ ಬಂದಿದ್ದೀನಿ ನಿಮ್ಮಂತ ಹೇಳ್ಬಿಟ್ರೆ ಅಲ್ಲ ಹೇಳ್ತಾ ನಿಜ. ಮೇ ಬಿ ಅಲ್ಲ, ಚಾನ್ಸಸ್ ಇದೆ, ಡೆಫಿನೆಟ್ ಆಗಿ ಚಾನ್ಸಸ್ ಇರುತ್ತೆ. ಇವ್ರ ಪಕ್ಕ ತಳ್ತಾರೆ ನನ್ನನ್ನ. ನೋಡೋಣ ಸ್ವಲ್ಪ ವ್ಯೂ. ಏನಿದೆ ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲೇ ಚೆನ್ನಾಗಿತ್ತಪ್ಪ. ಇಲ್ಲಿಂದ ಬೀಳ್ಸಿದ್ರು ಏನ್ ಸಾಯಲ್ಲಪ್ಪ. ನೋಡಿ ಹಿಂಗೆ ಬಂದ್ರೆ ಟಿಪ್ಪು ಡ್ರಾಪ್ ಇಂದ ಹಿಂಗೆ ಮುಂದೆ ಬಂದ್ರೆ ಈ ಕಡೆಗೆ ಒಂದ್ ದಾರಿ ಇದೆ, ಈ ಕಡೆಗೆ ಒಂದ್ ದಾರಿ ಇದೆ. ಹೋದ್ರೆ ಒಳಗಡೆ ಒಂದು ಸಿಗುತ್ತೆ, ಬಾವಿ ತರ ಇದೆ ಅಲ್ಲಿ. ಅಲ್ಲಿ ಹೋಗ್ಬಿಟ್ಟಿರಾ, ಅಲ್ಲಿ ಹೋದ್ರೆ ಬರೀ ಕಪಲ್ಸ್ ಗಳು ಇರ್ತಾರೆ, ನಮ್ ಕೈಲಿ ನೋಡಕ್ ಆಗಲ್ಲ. ನೀವ್ ಈ ಕಡೆ ಬನ್ನಿ, ಹಿಂಗ್ ಹೋಗೋಣ. ಏನೋ ಬಿಡಿ, ಈಗ ಹೋಗ್ಬಿಡು ಮೇನ್ ರೋಡ್ಗೆ ಅಟ್ಯಾಚ್. ನಿಮ್ಗೆ ಹಾಗೆ ನಾನು ಹೇಳಿದ್ನಲ್ಲ, ಇನ್ನ ಒಂದು ರೂಟ್ ಇದೆ ಹೋಗೋದಕ್ಕೆ ಅಂತ. ಇದೇ ರೂಟು. ಕಾರುಗಳಾಗ್ಲಿ ವೆಹಿಕಲ್ಸ್ ಆಗ್ಲಿ ಏನೇ ಹೋಗ್ಬೇಕು ಅಂತಂದ್ರು ಇದೇ ರೋಡಲ್ಲೇ ಹೋಗ್ಬೇಕು. ಇನ್ನೊಂದ್ ಏನಂತಂದ್ರೆ ಇಲ್ಲಿ ನಿಮ್ಗೆ ಬಸ್ಸಸ್ ಸಿಗುತ್ತೆ. ಯಾವ್ದು ಬಸ್ಸಸ್ ಬಿಟ್ಟಿರೋದು? KSTDC ಬಸ್ಸಸ್ ನ ಬಿಟ್ಟಿದ್ದಾರೆ. ಯಾರಾದ್ರೂ ಏಜ್ ಆಗಿರೋರು ಅವರೆಲ್ಲ ಬಂದ್ರೆ ಅವ್ರಿಗೆ ಬರಕ್ ಆಗಲ್ಲ ನಡ್ಕೊಂಡೆಲ್ಲ ಅಂತಂದ್ರೆ ಅವ್ರ ಆ ಬಸ್ಸಸ್ ನ ಯೂಸ್ ಮಾಡಬಹುದು. ಇನ್ ಕೇಸ್ ಏನಾದ್ರು ನೀವು ರೂಮ್ ಬುಕ್ ಮಾಡ್ಕೊಂಡ್ರೆ, ಹೌದು, ಇಲ್ಲಿ ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡ್ರೆ ಮೇಲ್ಗಡೆವರೆಗೂ ಕಾರಲ್ಲಿ ಹೋಗ್ಬೋದು. ರೂಮ್ ಬುಕ್ ಮಾಡಿದ್ರೆ ಮಾತ್ರ ಮೇಲ್ಗಡೆಗೆ ಕಾರ್ ಅಲೋ ಇರೋದಾ, ಇಲ್ಲ ಅಂತಂದ್ರೆ ಇಲ್ವಾ? ಹಾ, ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ತರ ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ಸ್ ಮಾಡಿ, ಆ ತರ ವಿಡಿಯೋಸ್ನ ಮಾಡ್ತೀನಿ.